ಮನೆ ಮದ್ದು ಬಗ್ಗೆ ತಿಳ್ಕೊಳ್ಳೋಣ. ಮನೆ ಮದ್ದು ಅಂದ್ರೆ ಇದ್ರ ಭಾಗವಾಗಿ ಮುದ್ರಾ ಥೆರಪಿ, ಒಂದು ಅದ್ಭುತವಾದ ಮುದ್ರ ಹೇಳ್ಕೊಡ್ತೀನಿ. ಸೊ ಆ ಮುದ್ರದನ್ನು ಪ್ರತಿಯೊಬ್ಬರು ಇದು ಪಾಲನೆ ಮಾಡಿ ತುಂಬಾ ಅದ್ಭುತ ಫಲಿತ ನಿಮಗೆ ಸಿಗತ್ತೆ. ಇವತ್ತಿನ ಮನೆ ಮದ್ದು ಭಾಗವಾಗಿ ಇನ್ನೊಂದು ಅದ್ಭುತವಾದ ಮುದ್ರೆ ಸ್ನೇಹಿತರೆ ಎಲ್ಲರೂ ಗಮನಿಸ್ಕೊಳ್ಳಿ. ಏನು ಮುದ್ರೆ ಇದಂದ್ರೆ ಉರಸ್ಸು ಮುದ್ರ. ಉರಸ್ಸು ಹೆಸರು ಉರಸ್ಸು ಮುದ್ರ. ಈ ಉರಸ್ಸು ಮುದ್ರ ಅದ್ಭುತ ಮುದ್ರ. ಇದಕ್ಕೂ ಟೈಮ್ ಲಿಮಿಟ್ ಇಲ್ಲ. ಅಂದ್ರೆ ಎಷ್ಟು ಹೊತ್ತು ಮಾಡ್ಬೇಕಂತಂದ್ರೆ ಏನ್ ಟೈಮ್ ಲಿಮಿಟ್ ಇಲ್ಲ. ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಮಾಡ್ಕೊಂತ ಇರೋದು, ಯಾವಾಗ ಫ್ರೀ ಇರ್ತೀರ ಅವಾಗ ಮಾಡ್ತಾನೆ ಇರ್ಬೋದು. ಇದೇನು ಫಲಿತಗಳು ನೋಡ, ಒಂದೊಂದು ಫಲಿತ ನಿಮ್ಗೆ ಹೇಳ್ತಾ ಇದ್ರೆ ಅವಾಗ ನಿಮ್ಗೆ ಅರ್ಥ ಆಗತ್ತೆ ಎಷ್ಟು ಫಲಿತಗಳಂದ್ರೆ. ನೋಡಿ, ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಈ ಕೂದಲಿಗೆ ಹೋಗುವಂತ ಬ್ಲಡ್ ಇದೆಲ್ಲ, ಆ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ ಈ ಮುದ್ರ ಮಾಡಿದ್ರೆ. ಒಂದು. ಎರಡನೇದು, ನಮ್ಗೆ ಬೇಗವಂತವಾಗಿ ಈ ಗ್ರೇ ಏರ್ ಅಂದ್ರೆ ವೈಟ್ ಏರ್ ಬರ್ತಾ ಇರ್ತದೆ ನೋಡಿ. ಅಂದ್ರೆ ಬಿಳಿ ಕೂದಲು ಬರೋದು ಇದೆಲ್ಲ, ಬಿಳಿ ಕೂದಲು ಬರೋದು, ಈ ಕೂದಲು ಹೆಚ್ಚಾಗಿ ಉದುರ್ತಾ ಇರೋದು, ಈ ಎರಡನ್ನು ಖಂಡಿತವಾಗಿ ನಾವು ತಡೆಗಟ್ಟು ಮಾಡಬಹುದು, ಇಲ್ಲ ಅದು ಪೂರ್ತಿ ನಿಲ್ಲಿಸ್ಬೋದು ಅಂತ ಅದ್ಭುತವಾದ ವಿಷಯ. ತಡೆಗಟ್ಟಂತೂ ಗ್ಯಾರಂಟಿ ಆಗತ್ತೆ. ಓಕೆ, ಅದು ಮಾಡ್ಕೊಳ್ಳಿ. ಆಮೇಲೆ ನಮ್ಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈ ಕೂದಲು ಸ್ಟ್ರೆಂತ್, ನಮ್ಮ ಕೂದಲಿಗೆ ಈ ರೂಟ್ಸ್ ಮೊದಲೇ ಆಗಿರೋದಲ್ಲ, ಪ್ರತಿಯೊಂದು ಕೂದಲಿಗೂ ರೂಟ್ ಇರುತ್ತಲ್ಲ, ಆ ರೂಟ್ ಸ್ಟ್ರಾಂಗ್ ಆಗತ್ತೆ ಇದರಿಂದ. ಓಕೆ, ಅಂತ ಅದ್ಭುತ ವಿಷಯ. ಆಮೇಲೆ ಈ ನಮಗಿರೋ ಕೂದಲಿಗಿರುವಂತ ಕಲರ್ ಇದೆಲ್ಲ, ಕಲರ್ ನಾರ್ಮಲ್ ಆಗಿ ಹಾಗೆ ಇಡತ್ತೆ. ಅಂದ್ರೆ ಮತ್ತೆ ಹೆಚ್ಚು ಅದು ಬಿಳಿ ಆಗಲ್ಲ, ಅದು ಇನ್ನು ಫರ್ದರ್ ವೈಟ್ ಆಗಲ್ಲ, ಅದನ್ನು ಹಾಗೆ ಆ ಕಲರ್ ಹಾಗೆ ರಿಟೈನ್ ಮಾಡುತ್ತೆ ಇದು ಮಾಡ್ತಾ ಹೋದ್ರೆ. ಇನ್ನೊಂದು, ಈ ಕೆಮ್ಮು ಬರುತ್ತೆ, ಕೆಮ್ಮನ್ನು ಕಂಟ್ರೋಲ್ ಮಾಡತ್ತೆ ಇದು. ಆಮೇಲೆ ಈ ಮೂಗ್ ಅನ್ನೋದು ದಟ್ಟೆ ಆಗತ್ತೆ, ಅಂದ್ರೆ ಮೂಗ್ ಅನ್ನೋದು ಬ್ಲಾಕ್ ಆಗತ್ತಲ್ಲ, ನೋಸ್ ಬ್ಲಾಕ್ ಅಂತ, ಅದನ್ನು ಖಂಡಿತವಾಗಿ ಅದು ತಡೆಗಟ್ಟು ಮಾಡತ್ತೆ, ಕಂಟ್ರೋಲ್ ಮಾಡತ್ತೆ ಸ್ನೇಹಿತರೆ. ಈ ಹೆಡ್ಏಕ್, ನಮ್ಗೆ ಹೆಡ್ಏಕ್ ಅಂತೂ ಯಾವಾಗ ಇದ್ರೆ, ಯಾವಾಗ್ಲೂ ಏನೇ ಹೆಡ್ಏಕ್ ಇರಲಿ, ನಮ್ಮ ತಲೆದಲ್ಲಿ ಏನೇ ನೋವಿರ್ಲಿ, ಅದು ಎಷ್ಟು ತಕ್ಷಣವೇ ಗುಣ ಆಗುತ್ತೆ ಅಂದ್ರೆ ಈ ಮುದ್ರದಿಂದ ಇಮ್ಮಿಡಿಯೇಟ್ ರಿಲೀಫ್ ಆಗುತ್ತೆ ಈ ಮುದ್ರದಿಂದ. ಸೊ ಅಂದ್ರೆ ಹೆಡ್ಏಕು ತಕ್ಷಣವೇ ರಿಲೀಫ್ ಆಗುವಂತ ಮುದ್ರ ಇದು. ಮತ್ತೆ ಚರ್ಮ ರೋಗಗಳು ಏನೇ ಇದ್ರು ಕ್ಯೂರ್ ಮಾಡುತ್ತೆ ಇದು, ಚರ್ಮ ರೋಗಗಳು ಕ್ಯೂರ್ ಮಾಡುತ್ತೆ. ಆಮೇಲೆ ನಮ್ಮ ಒಳಗಡೆ ಯಾವುದೇ ಕೋಪ ಇದ್ರೆ ಕೋಪ ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ಒಳಗಡೆ ಶಾಂತಿಯನ್ನು ತಂದು ಕೊಡ್ತದೆ, ಹೆಚ್ಚು ಶಾಂತಿ ಮಾಡ್ತಾ ಹೋಗ್ತದೆ ನಮ್ಮ ಒಳಗಡೆ. ಇಂಥ ಅದ್ಭುತವಾದ ಮುದ್ರೆ ಸ್ನೇಹಿತರೆ. ಇದು ಹೇಗೆ ಪ್ರಾಕ್ಟೀಸ್ ಮಾಡೋದು ನೋಡ್ಕೊಳ್ಳೋಣ. ಇದು ಪ್ರಾಕ್ಟೀಸ್ ಮಾಡೋದು ಸುಲಭನೇ, ಸ್ವಲ್ಪ ಗಮನಿಸ್ಕೊಳ್ಳಿ ಎಲ್ಲ. ನೋಡಿ, ಬೇಕಂದ್ರೆ ಇಲ್ಲಿ ಈಗಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. ನೋಡಿ, ಈ ಯಾವುದೇ ಮುದ್ರೆ ಮಾಡ್ಬೇಕಂದ್ರೆ ನಾನು ಈ ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಮತ್ತೆ ಒಂದ್ಸರಿ ಮನನ ಮಾಡ್ತೀನಿ. ಎರಡು ಕೈಗಳು ಸ್ವಚ್ಛಗೊಳಿಸ್ಕೋಬೇಕು. ಈ ಉಗುರು ಅನ್ನೋದು ದೊಡ್ಡ ಅಂದ್ರೆ ಉದ್ದವಾಗಿರಬಾರ್ದು. ಉಗುರು ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಓಕೆ, ಸೊ ಆರಾಮಾಗಿ ಒಂದು ಚೈರು ಸೋಫಾ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ಸೊ ಬೆನ್ನಿಟಾಗಿ ಇಟ್ಕೊಂಡು ಕೂತ್ಕೊಂಡು ಪ್ರಶಾಂತವಾಗಿ ಕೂತ್ಕೊಂಡು 3-4 ದೀರ್ಘವಾದ ಉಸಿರಾಟ ತಗೊಳ್ಳಿ. ಓಕೆ, ದೀರ್ಘವಾದ ಉಸಿರಾಟ ಅಂದ್ರೆ ಅನುಲೋಮ ವಿಲೋಮ ಮಾಡ್ಕೊಂತೀವಲ್ಲ, ಆ ಥರ ಮಾಡ್ಕೊಂಡಿದ ಮೇಲೆ ಈ ಮುದ್ರ ಫಾರ್ಮ್ ಮಾಡ್ಕೊಳ್ಳಿ. ಮುದ್ರವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆದಷ್ಟು ನೀವು ಫ್ರೀ ಆಗಿದ್ರೆ ಮನೆಯಲ್ಲಿ ಕಣ್ಣು ಮುಚ್ಕೊಂಡು ಈ ಮುದ್ರ ಮಾತ್ರ ಕಣ್ಣು ತೆರೆಸ್ಕೊಂಡೆ ಮಾಡ್ಬೇಕಾಗತ್ತೆ ಅಂತ ಮುದ್ರ ಇದು. ಸೊ ಆದ್ರೆ ಬೇರೆ ಮುದ್ರಗಳೆಲ್ಲನೂ ಸ್ವಲ್ಪ ಕಣ್ಣು ಮುಚ್ಕೊಂಡೆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಂಡು ಮಾಡಿದ್ರೆ ಇನ್ನೂ ಅದ್ಭುತ ಫಲಿತ. ಸೊ ನಾವು ಯಾವುದೇ ಟ್ರಾವೆಲಿಂಗ್ ಅಲ್ಲಿ ಸೊ ಫಾಸ್ಟ್ ಆಗಿ ಹೋಗ್ತಾ ಮುದ್ರಗಳು ಆ ಥರ ಮುದ್ರಗಳು ಹಾಕಿದ್ರು ಫಲಿತ ಸ್ವಲ್ಪ ಕಡಿಮೆ ಅಷ್ಟೇ. ಒಂದ್ ಕಡೆ ಕೂತ್ಕೊಂಡು ನಿಧಾನವಾಗಿ ಸೈಲೆಂಟ್ ಆಗಿ ಮಾಡಿದ್ರೆ ಅದ್ಭುತ ಫಲಿತಗಳು ಆಯ್ತು. ಈಗ ನೋಡಿ, ಈ ಮುದ್ರೆ ಹೇಗ್ ಮಾಡೋದು. ಈ ಎರಡು ಹೆಬ್ಬೆರಳು ಮೇಲೆ ಇಟ್ಕೋಬೇಕು, ಸ್ಟ್ರೈಟ್ ಇಟ್ಕೋಬೇಕು. ಈ ಉಗುರುಗಳಿದೆಲ್ಲ, ಉಗುರುಗಳು ನೋಡಿ, ಉಗುರುಗಳು ಈ ತರ ಅರ್ಥ ಆಗ್ತಾ ಇದೆಯಾ? ಈ ಉಗುರು ಮಾತ್ರನೇ, ಈ ಉಗುರು ಈ ಕೈ ಉಗುರುಗಳು ಟಚ್ ಮಾಡ್ಕೊಳ್ಳಿ. ಈ ತರ ಅಪ್ ಅಂಡ್ ಡೌನ್. ಎರಡು ಹೆಬ್ಬೆರಳು ಮಾತ್ರ ಸ್ಟ್ರೈಟ್ ಇರಬೇಕು. ಓಕೆ, ಅದು ಈ ತರ ಬೆಂಡ್ ಮಾಡಬಾರ್ದು. ಓಕೆ, ಈ ತರ ಇಟ್ಕೊಳ್ಳಿ. ಆಮೇಲೆ ಹೀಗೆ ಈ ಕೈಯಿಂದ ಮಾಡ್ಕೋಬಹುದು, ಇಲ್ಲ ಈ ಕೈಯಿಂದ ಇಟ್ಲ ಹೀಗೆ ಮೇಲೆ ಕೆಳಗಡೆ. ಓಕೆ, ಅಪ್ ಅಂಡ್ ಡೌನ್. ರೈಟ್ ಸ್ನೇಹಿತರೆ, ಇದು ಇವತ್ತಿನ ಮನೆ ಮದ್ದು ಭಾಗವಾಗಿ ಅದ್ಭುತ ಮುದ್ರ ತಿಳ್ಕೊಂಡಿದ್ವಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.